ನಮಸ್ಕಾರ. ಮುಪ್ಪನ್ನು ಗೆಲ್ಲುವತ್ತ ಮಾನವನ ಮೊದಲ ಹೆಜ್ಜೆ ಅಂತಕ್ಕಂಥದ್ದು ನಮ್ಮ ಇಂದಿನ ವಿಷಯ. ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲ ಜೀವಿಗಳು ಹಾಗೆ ಸಸ್ಯಗಳು ಹುಟ್ಟಿ ಉಲ್ಲಾಸದಲ್ಲಿ ಬೆಳೆದು ಉತ್ಸಾಹದಲ್ಲಿ ಹರಿಯಕ್ಕೆ ಬಂದು ಮುಪ್ಪಿನಲ್ಲಿ ದಣಿದು ಕೊನೆ ಉಸಿರನ್ನ ಎಳಿತವೆ. ಎಲ್ಲರಿಗೂ ಎದ್ದು ಕಾಣತಕ್ಕಂಥ ಈ ಸಾಮಾನ್ಯ ಸಂಗತಿಯನ್ನ ಮಹಾರಹಸ್ಯ ಎನ್ನುವಂತೆ ಭಗವದ್ಗೀತೆ ಜಾತಸ್ಯ ಧ್ರುವಂ ಮೃತ್ಯು ಅಂತ ಸಾರಿದೆ. ಮುಪ್ಪು ಮನುಷ್ಯನಂತಹ ಬುದ್ಧಿವಂತ ಪ್ರಾಣಿಯಲ್ಲಿ ಆತಂಕವನ್ನ ಮುಂದೆ ಇಲ್ಲದೆ ಆಗ್ತಕ್ಕಂಥ ಒಂದು ಹೆದರಿಕೆಯನ್ನ ಹುಟ್ಟಾಗ್ತದೆ. ಬಹು ಪ್ರಾಚೀನ ಕಾಲದಿಂದಲೂ ಮನುಷ್ಯ ಮುಪ್ಪನ್ನ ಮತ್ತು ಸಾವುಗಳನ್ನ ಗೆಲ್ತಕ್ಕಂಥ ಕನಸುಗಳನ್ನ ಕಂಡಿದ್ದಾನೆ. ಭಾರತದಲ್ಲಿ ಸಿದ್ಧರು ಹಠಯೋಗಿಗಳು ಮುಪ್ಪಿನಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಕೂದಲು ನೆರೆ, ತೊಗಲಿನ ಸುಕ್ಕು ಮತ್ತು ಜೋಲಿಕೆಗಳಿಂದ ಬಿಡುಗಡೆ ಹೊಂದೋದಿಕ್ಕೆ ತಮ್ಮದೇ ಆದಂತಹ ಪ್ರಯತ್ನಗಳನ್ನ ಮಾಡಿದ್ರು. ಯೋಗದಿಂದ ಸಿದ್ಧಿಗಳಿಂದ ಮುಪ್ಪನ್ನು ಹಾಗೂ ಸಾವನ್ನು ಗೆಲ್ಲಬಹುದು ಅಂತ ಅವರು ಭಾವಿಸಿದ್ರು. ಆದರೆ ಕೊನೆಗೆ ಯಾವ ಯೋಗ ಸಾಧನೆಗಳಿಗೂ ಮಣಿಯದೆ ನಿಸರ್ಗ ಮುಪ್ಪನ್ನು ಅಡಗಿಸಿ ಸಾವಿನಲ್ಲಿ ಪ್ರತಿಯೊಬ್ಬರನ್ನು ಕೊನೆಗೊಳಿಸಿತು. ಪ್ರಾಪಂಚಿಕ ಸುಖಗಳನ್ನು ಇನ್ನೂ ಅನುಭವಿಸಬೇಕು ಅಂತಕ್ಕಂಥ ಬಯಕೆ, ಸಾವಿನ ನಂತರ ಮುಂದೆ ಏನಾಗಬಹುದು ಅಂತಕ್ಕಂಥ ಅನಿಶ್ಚಿತತೆ, ಬದಲಾಗ್ತಕ್ಕಂಥ ಜಗತ್ತನ್ನು ಯಾವಾಗಲೂ ನೋಡ್ತಾ ಇರಬೇಕಂತಕ್ಕಂಥ ತುಡಿತ ಮನುಷ್ಯ ಮುಪ್ಪು ಮತ್ತು ಸಾವುಗಳನ್ನ ಗೆಲ್ಲೋದಕ್ಕೆ ಯತ್ನಿಸಂತೆ ಮಾಡ್ತದೆ. ಪುರಾಣದಲ್ಲಿ ತನ್ನ ಮಗನ ವಯಸ್ಸನ್ನು ಪಡೆದು ಮತ್ತೆ ಯೌವನ ಗಳಿಸಿದಂತಹ ಯಯಾತಿಯ ಕತೆ ಮನುಷ್ಯನ ಈ ಎಲ್ಲ ಬಯಕೆಗಳಿಗೆ ಒಂದು ಪ್ರಾತಿನಿಧಿಕ ರೂಪವಾಗಿ ನಮಗೆ ಕಾಣಸಿಗ್ತದೆ. ಪೌರಾಣಿಕ, ಭಾವುಕ, ಊಹೆಯ ಎಲ್ಲ ಸಂಗತಿಗಳನ್ನು ನಾವು ಈಗ ಬದಿಗಿಟ್ಟು ಮುಪ್ಪಿನ ಬಗ್ಗೆ, ಸಾವಿನ ಬಗ್ಗೆ ಜೀವ ವಿಜ್ಞಾನ ಏನನ್ನು ಹೇಳ್ತೈತೆ, ಮುಪ್ಪನ್ನ ಮತ್ತು ಸಾವನ್ನ ಗೆಲ್ಲೋದಿಕ್ಕೆ ಯಾವುದಾದ್ರೂ ತಂತ್ರಗಳನ್ನ ಅದು ಒದಗಿಸಬಲ್ಲದೆ ಅಂತಕ್ಕಂಥದ್ದು ತಿಳಿಯೋಣ. ಅದು ಇಂದಿನ ನಮ್ಮ ವಿಷಯ ಆಗೈತೆ. ಜೀವಿ ಆಯುಷ್ಯ ಕಳೆದಂತೆ ಅದರ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೆಲ್ಲವೂ ಮುಪ್ಪಿಗೆ ಕಾರಣ ಆಗ್ತವೆ. ಈ ಕಾರಣಗಳನ್ನು ಸರಿಯಾಗಿ ಗುರುತಿಸಿದರೆ ಮುಪ್ಪನ್ನು ನಿಧಾನಗೊಳಿಸಬಹುದು. ಗುಜರಾತ್ ಅಲ್ಲದೆ ಮುಪ್ಪಿನಿಂದ ಹಿಂದಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತೈತೆ ವಿಜ್ಞಾನ. ಕಳೆದ 5-6 ದಶಕಗಳಿಂದ ವಿಜ್ಞಾನಿಗಳು ಈ ಕುರಿತಾಗಿ ಗಂಭೀರವಾದ ಅಧ್ಯಯನಗಳನ್ನ ನಡೆಸ್ತಾ ಇದ್ದು ಮುಪ್ಪನ್ನು ನಿಧಾನಗೊಳಿಸೋದು, ತಡೆಯೋದು ಸಾಧ್ಯ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಮುಪ್ಪು ಏಕೆ ಬರ್ತದೆ ಮತ್ತು ಅದನ್ನು ಹೇಗೆ ತಡೆಯಬಹುದು ಅನ್ನೋದಕ್ಕೆ ವಿಜ್ಞಾನದಲ್ಲಿ ಈಗ ಸದ್ಯಕ್ಕೆ ಒಟ್ಟು 12 ವಾದಗಳನ್ನು ಮಂಡಿಸಲಾಗಿದೆ. ಸದ್ಯಕ್ಕೆ ನಾವು ಅವುಗಳ ವಿವರಗಳಿಗೆ ಹೋಗದೆ ಮುಖ್ಯವಾದ ಕೆಲವು ಅಂಶಗಳ ಹತ್ರ ಮಾತ್ರ ಗಮನ ಹರಿಸೋಣ. ಒಟ್ಟಾರೆಯಾಗಿ ಜೀವಿಗಳಿಗೆ ಮುಪ್ಪು ದೇಹದ ಒಳಗಿನ ಮತ್ತು ಹೊರಗಿನ ಕಾರಣಗಳಿಂದ ಬರ್ತದೆ. ಪ್ರಾಣಿಗಳ ಜೀವಕೋಶಗಳು ಸತತವಾಗಿ ವಿಭಜನೆ ಹೊಂದುತ್ತಾ ಹೊಸ ಜೀವಕೋಶಗಳು ಉತ್ಪನ್ನ ಆಗ್ತಾ ಇರ್ತವೆ. ಮಾನವ ಸೇರಿದಂತೆ ಎಲ್ಲ ಪ್ರಾಣಿಗಳ ವಂಶವಾಹಕ ವಸ್ತು DNA. ಅದರೊಳಗಿರ್ತಕ್ಕಂಥ ಹಾಗೂ ಹೊರಗಿರ್ತಕ್ಕಂಥ ಕಾರಣಗಳಿಂದ ಅದು ಎಡೆಬಿಡದೆ ಹಾನಿಗೆ ಒಳಗಾಗ್ತದೆ. ಉದಾಹರಣೆಗೆ ಹೇಳೋದಾದರೆ ಚರ್ಮದ ಕೋಶಗಳು ಸೂರ್ಯನ ಬಿಸಿಲು ಮತ್ತು ಕಡುಚಳಿಗೆ ಹಾನಿಗೊಳ್ತವೆ. ಹಾಗೆಯೇ ರಾಸಾಯನಿಕಗಳಿಂದಲೂ ಕೂಡ ಕೋಶಗಳು ಹಾನಿಗೆ ಒಳಗಾಗ್ತವೆ. ಹೀಗೆ ಹಾನಿಗೊಂಡಂಥ ಹೆಚ್ಚಿನ ಕೋಶಗಳು ದುರಸ್ತಿ ಆಗ್ತವೆ, ಇಲ್ಲವೇ ಅವುಗಳ ಜಾಗದಲ್ಲಿ ಹೊಸ ಕೋಶಗಳು ಬಂದಿರ್ತವೆ. ಆದರೆ ಈ ದುರಸ್ತಿ ಯಾವಾಗಲೂ ಪರಿಪೂರ್ಣ ಆಗಿರದೆ ಸ್ವಲ್ಪ ಹಾನಿ ಹಾಗೇನೆ ಶಾಶ್ವತವಾಗಿ ಉಳಿದುಕೊಂಡಿರ್ತದೆ. ಮಾನವನ ವರ್ಣಕಾಯ ಅಂದರೆ ಕ್ರೋಮೋಜೋಮ್ಗಳ ತುದಿಗಳು ಹಾಳಾಗದಂತೆ ಅವುಗಳ ಕೊನೆಯಲ್ಲಿ ಟೆಲೆಮರ್ಸ್ ಅಂತಕ್ಕಂಥ ಕೆಲವು ಗಂಟುಗಳಿದ್ದಾವೆ. ಇವು ಕೂಡ ಒಂದು ಬಗೆಯ DNA ಅಂಗಗಳು. ಇವು ವರ್ಣಕಾಯವನ್ನು ಬಿಗಿಯಾಗಿರಿಸಿ ಹಾಳಾಗದಂತೆ ಕಾಪಾಡ್ತವೆ. ಪ್ರತಿ ಸಲ ಜೀವಕೋಶ ವಿಭಜನೆ ಆದಾಗ ಈ ಟೆಲೆಮರ್ಗಳು ಸ್ವಲ್ಪ ಹಾಳಾಗಿ ಉದ್ದದಲ್ಲಿ ಕುಗ್ತವೆ. ಈ ಕುಗ್ಗಿಕೆ ಒಂದು ಹಂತ ತಲುಪಿದ ನಂತರ ಜೀವಕೋಶಗಳು ವಿಭಜನೆ ಹೊಂದತಕ್ಕಂಥ ಸಾಮರ್ಥ್ಯವನ್ನು ಕಳೆದುಕೊಂಡು ಹೊಸ ಕೋಶಗಳು ಬರ್ತಕ್ಕಂಥದ್ದು ನಿಲ್ಗಡೆ ಆಗುತ್ತೆ. 1961ರಲ್ಲಿ ಲಿಯೋನಾರ್ಡೋ ಹೆಪ್ಲಿಕ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಒಂದು ಜೀವಕೋಶ 50 ಸಲ ವಿಭಜನೆಗೆ ಒಳಗಾದ ನಂತರ ಇನ್ನು ಮುಂದೆ ವಿಭಜನೆ ಆಗದಂಥ ಸ್ಥಿತಿಗೆ ಹೋಗ್ತದೆ ಅಂತ ಗುರುತಿಸಿದ. ಇದನ್ನ ಸೆನೆಸೆನ್ಸ್ ಸ್ಥಿತಿ ಅಂತ ವಿಜ್ಞಾನದಲ್ಲಿ ಕರೀತಾರೆ. ಇಂತಹ ಸ್ಥಿತಿ ತಲುಪಿದ ಕೋಶಗಳು ಒಂದು ಕಡೆ ದೇಹದಲ್ಲಿ ಒಟ್ಟಾಗ್ತಾ ಸೇರಿಕೊಳ್ತಾ ಸಂಗ್ರಹಗೊಳ್ತವೆ. ಇದು ಮುಪ್ಪು ಮತ್ತು ರೋಗಗಳಿಗೆ ಕಾರಣ ಆಗುತ್ತೆ. ಪ್ರತಿ ಜೀವಕೋಶದಲ್ಲಿನೂ ಮೈಟೊಕಾಂಡ್ರಿಯಾ ಅಂತಕ್ಕಂಥ ಒಂದು ಘಟಕ ಇದ್ದು ಇದು ಜೀವಿಗೆ ಕೋಶ ಮಟ್ಟದಲ್ಲಿ ಬೇಕಾದಂಥ ಚೈತನ್ಯ ಮತ್ತು ಶಕ್ತಿಯನ್ನು ಸಂಗ್ರಹಿಸುತ್ತೆ ಮತ್ತು ಸಂಗ್ರಹಿಸಿಟ್ಟುಕೊಂಡಿದ್ದ ಶಕ್ತಿಯನ್ನು ಬೇಕಾದಾಗ ಒದಗಿಸ್ತಕ್ಕಂಥ ಉಗ್ರಾಣ ಕೂಡ ಆಗಿ ಕೆಲಸ ಮಾಡುತ್ತೆ. ಮೈಟೊಕಾಂಡ್ರಿಯಾ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳೋದಕ್ಕೆ ಕೆಲವು ತಂತ್ರಗಳು ಕೋಶ ಮಟ್ಟದಲ್ಲಿ ಕ್ರಿಯಾಶೀಲ ಆಗಿರ್ತವೆ. ಮುಪ್ಪಾದಂತೆ ಈ ಕ್ರಿಯಾಶೀಲತೆ ಕುಗ್ಗಿ ಮೈಟೊಕಾಂಡ್ರಿಯಾ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇದರಿಂದ ಮುಪ್ಪು ಏರ್ತೊಡಗುತ್ತೆ. ಇದರ ಪರಿಣಾಮವಾಗಿ
ಕುತ್ತಿಗೆ ಬೆನ್ನು ನೋವುಗಳು ಕಾಣಿಸ್ಕೊಳ್ತವೆ, ಕೂದಲು ಬೆಳಕಾಗ್ತೈತೆ, ಸುಕ್ಕುಗಳು ಮೂಡ್ತವೆ, ಹೊಸ ಜೀವಕೋಶಗಳ ಉತ್ಪಾದನೆ ಇಳಿಮುಖವಾಗಿ ಮೂಳೆಗಳು ಬೆಳೆಸಾಗ್ತವೆ. ಹಾಗೆಯೇ ದೇಹದ ಪ್ರತಿಯೊಂದು ಅಂಗಗಳು ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡು ಪ್ರತಿರೋಧದ ಶಕ್ತಿ ಕೋಶ ಮಟ್ಟದಲ್ಲಿನೇ ಕುಗ್ಗುತ್ತೆ. ಗಂಡು ಮತ್ತು ಹೆಣ್ಣುಗಳ ವೀರ್ಯಾಣು ಮತ್ತು ಅಂಡಾಣು ಸೇರಿ ಒಂದು ಕೋಶವಾಗಿ ನಂತರ ವಿಭಜನೆಗೊಳ್ಳುತ್ತಾ ಜೀವಿಯಾಗಿ ಮಾರ್ಪಾಡಾಗುತ್ತೆ. ಮೂಲದಲ್ಲಿ ಒಂದೇ ಕೋಶದಿಂದ ಜೀವಿ ಬಂದಿದ್ರೂ ಕೂಡ ಅದು ಮುಂದೆ ಬೇರೆ ಬೇರೆ ಅಂಗಗಳಿಗೆ, ಉದಾಹರಣೆಗೆ ಚರ್ಮ, ಮೆದುಳು, ಕಣ್ಣು ಸೇರಿದಂತೆ ಮನುಷ್ಯನ ಅಥವಾ ಜೀವಿಯ ಇತರ ಅಂಗಗಳಿಗೆ ಕಾರಣ ಆಗೋ ರೀತಿಯಲ್ಲಿ ಕೋಶಗಳು ವಿಶೇಷ ಗುಣಗಳನ್ನ ಭ್ರೂಣ ಸ್ಥಿತಿಯಲ್ಲಿನೇ ಪಡಿತವೆ ಅಂತ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಭ್ರೂಣ ಸ್ಥಿತಿಯಲ್ಲಿ ಒಂದು ಕೋಶ ಚರ್ಮ ಅಥವಾ ಮೆದುಳಿನ ಕೋಶ ಆಗೋದಕ್ಕೆ ತೀರ್ಮಾನ ಆಗುತ್ತೆ. ಅದು ಮರಳಿ ತನ್ನ ಮೂಲ ಸ್ಥಿತಿಗೆ ಹಿಂದಿರುಗೋದಕ್ಕೆ ಸಾಧ್ಯ ಇಲ್ಲ. ಇದು ಏಕೆ ಅಂತ ಗುರುತಿಸೋದಕ್ಕೆ ವಿಜ್ಞಾನಿಗಳು ಹಲವು ದಶಕಗಳ ಕಾಲ ಶ್ರಮಿಸಿದ್ರು. ಮನುಷ್ಯನ ಎಲ್ಲ ಕೋಶಗಳಲ್ಲಿನೂ ಒಂದೇ DNA ಇದ್ರೂ ಕೂಡ ಬೇರೆ ಬೇರೆ ಅಂದರೆ ಚರ್ಮ, ಮೆದುಳು, ಕಣ್ಣು ಮುಂತಾದ ಕೋಶಗಳಲ್ಲಿ ಬೇರೆ ಬೇರೆಯಾದಂಥ ಕ್ರಿಯಾಶೀಲ ವಂಶವಾಹಗಳು ಇರ್ತವೆ. ಭ್ರೂಣ ಸ್ಥಿತಿನಲ್ಲಿ ಒಂದು ಕೋಶ ಚರ್ಮ ಆಗಬೇಕಂದ್ರೆ ಅಥವಾ ಮಾಂಸಖಂಡ ಆಗಬೇಕಂದ್ರೆ ಅದರಲ್ಲಿ ಮಾಂಸಖಂಡದ ವಂಶವಾಹಕ ಮಾತ್ರ ಕ್ರಿಯಾಶೀಲವಾಗಿ, ಇತರ ಅಂಗಗಳ ವಂಶವಾಹಕಗಳು ಅದುಮಲ್ಪಟ್ಟಿರ್ತವೆ ಅಥವಾ ಸುಪ್ತವಾಗಿರ್ತವೆ. ಹಲವಾರು ಬಗೆಯ ರಾಸಾಯನಿಕ ಗುರುತುಗಳನ್ನು ಬಳಸಿಕೊಂಡು ಇದು ಸಾಧ್ಯಗೊಳಿಸಲಾಗುತ್ತದೆ. ಇದು ಹೇಗೆ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಬಹಳ ಸಂಕೀರ್ಣವಾದಂತಹ, ಜಟಿಲವಾದಂತಹ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ವಿಚಾರ. ಈ ಕ್ರಿಯೆಯನ್ನು ವಿಜ್ಞಾನಿಗಳು ಎಪಿಜೆನೆಟಿಕ್ಸ್ ಅಂತ ಕರೆದಿದ್ದಾರೆ. ಎಪಿಜೆನೆಟಿಕ್ಸ್ ಯಾವ ಕೋಶ ಮುಂದೆ ಯಾವ ಅಂಗ ಆಗಬೇಕಂತ ತೀರ್ಮಾನಿಸೋದು ಮಾತ್ರ ಅಲ್ಲ, ಮುಪ್ಪಾಗೋದನ್ನು ಕೂಡ ತಡಿತೈತೆ. ಕೆಲವು ಸಲ ಎಪಿಜೆನೆಟಿಕ್ಸ್ ಸರಿಯಾಗಿ ಕೆಲಸ ಮಾಡದೆ ಇತರ ಅಂಗಗಳಿಗೆ ಕಾರಣ ಆಗ್ತಕ್ಕಂಥ ವಂಶವಾಹಗಳು ಸಂಪೂರ್ಣವಾಗಿ ಅನುಮಲ್ಪಟ್ಟಿರೋದಿಲ್ಲ. ಆಗ ಮುಪ್ಪು ಬೇಗ ಬರುತ್ತೆ. ವಿಜ್ಞಾನಿಗಳು ಒಟ್ಟಾರೆಯಾಗಿ 3 ಬಗೆಯ ಎಪಿಜೆನೆಟಿಕ್ಸ್ ಮಾರ್ಪಾಡುಗಳನ್ನ ಗುರುತಿಸಿದ್ದಾರೆ. ಇವುಗಳಲ್ಲಿ ಒಂದು ಮಾರ್ಪಾಡು ಮುಪ್ಪನ್ನು ತರ್ತದೆ. ಮುಪ್ಪಿಗೆ ಕಾರಣವಾದ ಪರಿಣಾಮವನ್ನು ನಿಲ್ಲಿಸಿ ಹಿಂದಿನ ಸ್ಥಿತಿಗೆ ಒಯ್ಯೋದು ಸಾಧ್ಯ. ವಿಜ್ಞಾನಿಗಳು ಈ ಸಾಧ್ಯತೆಯನ್ನು ಬಳಸಿಕೊಂಡು ಮುಪ್ಪನ್ನು ನಿಧಾನಗೊಳಿಸ್ತಕ್ಕಂಥ, ಹಾಗೆಯೇ ಮುಪ್ಪಿನಿಂದ ಹಿಂದಕ್ಕೆ ಅಥವಾ ತಾರುಣ್ಯಕ್ಕೆ ಅಥವಾ ಯೌವನಕ್ಕೆ ಮರಳತಕ್ಕಂಥ ಸಾಧ್ಯತೆಗಳನ್ನ ಮತ್ತು ದಾರಿಗಳನ್ನು ಈಗಾಗಲೇ ಪತ್ತೆ ಹಚ್ಚಿದ್ದಾರೆ. ಕೆಳವರ್ಗದ ಜೀವಿಗಳಲ್ಲಿ ಕೆಲವು ಆಹಾರಗಳು ಮುಪ್ಪನ್ನು ನಿಲ್ಲಿಸಿ ಕೋಶಗಳನ್ನು ಹಿಂದಿನ ಸ್ಥಿತಿಗೆ ಒಯ್ಯೋದನ್ನು ಗುರುತಿಸಲಾಗಿದೆ. ಇಂತಹ ಆಹಾರ ಸೇವಿಸ್ತಕ್ಕಂಥ ಜೀವಿಗಳ ಆಯಸ್ಸು 30ರಿಂದ 35% ಹೆಚ್ಚೋದು ಕೂಡ ಪ್ರಯೋಗಾಲಯಗಳಲ್ಲಿ ಪತ್ತೆಯಾಗಿದೆ. ದೀರ್ಘಾಯಸ್ಸು ಅಂತ ಹೇಳಿದ್ರೆ ಮುಪ್ಪನ್ನು ಮುಂದೂಡೋದಂತಲೇ ಅರ್ಥ. ಕೆಲವು ಆಹಾರಗಳು DNA ಹಾನಿಯನ್ನು ಕೂಡ ಕುಗ್ಗಿಸಬಲ್ಲವು ಅಂತ ಗೊತ್ತಾಗಿದೆ. ಉಪವಾಸ ಮೈಟೊಕಾಂಡ್ರಿಯಾದ ಕ್ರಿಯೆಯನ್ನು ಹಿಗ್ಗಿಸಿ ಚುರುಕುಗೊಳಿಸಿ ಕೋಶಗಳನ್ನು ಹಿಂದಿನ ಯುವ ಸ್ಥಿತಿಗೆ ಒಯ್ಯೋದನ್ನು ಕೂಡ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಕೆಲವು ಆಹಾರಗಳು ಮತ್ತು ರಾಸಾಯನಿಕಗಳು ಎಪಿಜೆನೆಟಿಕ್ಸ್ ಕ್ರಿಯೆಯ ಮೇಲೆ ಪರಿಣಾಮ ಬೀರಿ ಮುಪ್ಪನ್ನು ತಡೆದು ಯುವ ಸ್ಥಿತಿಗೆ ಒಯ್ಯಬಲ್ಲವು ಅಂತ ಕೂಡ ಗೊತ್ತಾಗಿದೆ. 2006ರಲ್ಲಿ ಜಪಾನಿನ ವಿಜ್ಞಾನಿ ಮುಪ್ಪನ್ನು ನಿಧಾನಗೊಳಿಸ್ತಕ್ಕಂಥ ಮತ್ತು ಮುಪ್ಪಿನ ಹಿಂದಿನ ಸ್ಥಿತಿಗೆ ಕೋಶಗಳನ್ನು ಒಯ್ಯತಕ್ಕಂಥ 4 ಪ್ರೋಟೀನ್ಗಳನ್ನು ಗುರುತಿಸಿದ್ದಾರೆ. ಇದಕ್ಕಾಗಿ 2012ರಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಅವರ ತಂಡಕ್ಕೆ ಸಿಕ್ಕಿದೆ. ಜಗತ್ತಿನ ಮುಂದುವರೆದ ದೇಶಗಳಲ್ಲಿ ಮುಪ್ಪನ್ನು ಕುರಿತಾಗಿ ಸಂಶೋಧನೆಗಳನ್ನು ನಡೆಸತಕ್ಕಂಥ ವಿಜ್ಞಾನಿಗಳು ಮುಂದಿನ 50 ವರ್ಷಗಳಲ್ಲಿ ಅಥವಾ ಈ ಶತಮಾನದ ವೇಳೆಗೆ ಮನುಷ್ಯ ಮುಪ್ಪನ್ನು ಗೆಲ್ತಾನೆ ಅಂತ ವಿಶ್ವಾಸದಲ್ಲಿ ಹೇಳ್ತಾರೆ. ಇದು ಸಾಧ್ಯ ಆದಾಗ ನೀವು 60ರ ಅಂಚಿನಲ್ಲಿದ್ದರೆ ಮಾತ್ರೆಗಳನ್ನು ನುಗ್ತಾ ಮುಪ್ಪಿನ ಬಲೆಯಿಂದ ಪಾರಾಗಬಹುದು. 90 ತಲುಪಿದಾಗಲೂ ನೀವು ತಾರುಣ್ಯದಲ್ಲಿದ್ದು ಸಾವನ್ನು ಎದುರಿಸ್ತೀರಿ. ಕೊನೆಗೆ ತಾತ್ವಿಕ ಮತ್ತು ಪಾರಮಾರ್ಥಿಕ ಪ್ರಶ್ನೆಗಳ ಮುಂದೆ ಕುಳಿತೇವೆ. ನಿಸರ್ಗಕ್ಕೆ ವಿರುದ್ಧವಾಗಿ ಮುಪ್ಪನ್ನು ತಡೆಯುವುದೇಕೆ, ನಿಧಾನಗೊಳಿಸುವುದೇಕೆ, ಅದರಿಂದ ಆಗ್ತಕ್ಕಂಥ ಲಾಭಗಳೇನು ಅಂತ ಹೇಳಿದ್ರೆ ಖಂಡಿತ ಲಾಭಗಳಿವೆ ಅಂತಾರೆ ವಿಜ್ಞಾನಿಗಳು. ಮುಂದುವರೆದ ದೇಶಗಳಲ್ಲಿ ಮುಪ್ಪಾದವರನ್ನು ನೋಡಿಕೊಳ್ಳೋದಕ್ಕೆ ಅಪಾರವಾದ ಹಣ ವೆಚ್ಚ ಆಗ್ತಾ ಇದೆ. ಮುಪ್ಪು ಮನುಷ್ಯನಿಗೆ ಅಸಹಾಯಕತೆಯನ್ನ, ಮಾನಸಿಕ ತಲ್ಲಣವನ್ನು ತರ್ತದೆ. ನೈಸರ್ಗಿಕವಾದ ರೋಗ ರುಜಿನಗಳನ್ನು ನಾವೀಗ ಗೆದ್ದಿರೋ ರೀತಿಯಲ್ಲಿ ಮುಪ್ಪನ್ನು ಕೂಡ ಗೆಲ್ಲೋದು ತಪ್ಪೇನು? ಮುಪ್ಪು ಒಂದು ಬಗೆಯ ರೋಗ ಅಂತಾರೆ ವಿಜ್ಞಾನಿಗಳು. ವಿಜ್ಞಾನಿಗಳ ಈ ಅಭಿಪ್ರಾಯಕ್ಕೆ ಪ್ರತಿಕ್ರಿಯೆ ನಿಮಗೆ ಬಿಟ್ಟಿದ್ದು ಬರ್ತಾನೆ. ಆದರೆ ಪುರಾಣದಲ್ಲಿ ನಮಗೆ ಒಬ್ಬನೇ ಒಬ್ಬ ಯಯಾತಿ ಕಂಡು ಬರ್ತಾನೆ. ಮುಂದಿನ ಶತಮಾನದ ವೇಳೆಗೆ ಜಗತ್ತಿನ ಎಲ್ಲ ಕಡೆ ಮುಪ್ಪನ್ನು ಗೆದ್ದ ಯೌವನವನ್ನು ಹಿಂಪಡೆದಂತಹ ಕೋಟ್ಯಾಂತರ ಯಯಾತಿಗಳಿದ್ರೂ ನೀವು ಅಚ್ಚರಿ ಪಡಬೇಕಾಗಿಲ್ಲ. ಅದುವೇ ವಿಜ್ಞಾನ ನಿಸರ್ಗವನ್ನು ಅರಿತು ಅದರ ನೆರವಿನಿಂದಲೇ ಬೇಕಾದನ್ನು ಪಡಿತಕ್ಕಂಥ ನೈಜ ಮಾಂತ್ರಿಕ ಶಕ್ತಿ ಅನ್ನೋದು ನಮಗೆ ಇದರಿಂದ ಮನದಟ್ಟಾಗುತ್ತೆ. ನಿತ್ಯಗೊಮ್ಮೆ ನಿತ್ಯ ಮರಣ, ಎತ್ತು ಸಲ ನವೀನ ಜನನ, ನಮಗೆ ಏಕೆ ಬಾರದು, ಎಲೆ ಸನತ್ ಕುಮಾರ ದೇವ, ಸಲ ಸಾಹಸಿ ಚಿರಂಜೀವ, ನಿನಗೆ ಲೀಲೆ ಸೇರದು ಅಂತ ಅಂಬಿಕಾತನದ ಹತ್ರ ಹಾಡಿದ್ದಾರೆ. ಆದರೆ ನಿಸರ್ಗದಲ್ಲಿ ಸಾವಿರದ ಚಿರಂಜೀವಿಗಳಾದ ಮುಪ್ಪಿನಿಂದ ಬಾಲ್ಯಕ್ಕೆ ಮರಳತಕ್ಕಂಥ
ಹಲವಾರು ಜೀವಿಗಳು ಕೂಡ ಇವೆ. ವಿಜ್ಞಾನ ಇವುಗಳನ್ನು ಗುರುತಿಸಿದೆ. ಇಂತಹ ಜೀವಿಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆಯೇ ಈ ಜೀವಿಗಳ ಯೌವನಕ್ಕೆ ಅಂದರೆ ಮುಪ್ಪಿಲ್ಲದ ಸ್ಥಿತಿಗೆ ಮರಳತಕ್ಕಂಥದ್ದು ಮನುಷ್ಯರಿಗೆ ಹೇಗೆ ನೆರವಾಗುತ್ತೆ ಅನ್ನೋದು ಕೂಡ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.